ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಇವತ್ತು ಸ್ಪೆಷಲ್ ಡೇ, ವೈಕುಂಠ ಏಕಾದಶಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಲಾರ್ಡ್ ವಿಷ್ಣುನ ಕೇಳ್ಕೊಂಡಿದ್ದೀರಾ ಅಂತ. ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗೋ ಬುದ್ಧಿ ಕೊಡಲಿ, ಎಲ್ಲರಿಗೂ ಒಳ್ಳೊಳ್ಳೆ ಕಮೆಂಟ್ ಹಾಕೋ ಬುದ್ಧಿ ಕೊಡಲಿ, ಎಲ್ಲರಿಗೂ ನನ್ನ ವಿಡಿಯೋಗೆ ಲೈಕ್ ಕೊಡೋವಂಥ ಬುದ್ಧಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಫಸ್ಟ್ ನಿನಗೆ ಒಳ್ಳೆ ಬುದ್ಧಿ ಕೊಡಲಿ ಗುರು ಲಾರ್ಡ್ ವಿಷ್ಣು ಅಂತ ಕೇಳ್ತೀರಾ. ಹಾಂ, ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ ಇವಾಗ. ಚಾಲ್ ಅಣ್ಣ ಏನು ಗುರು ಇದು ಅಪ್ಡೇಟ್ ಮೇಲೆ ಅಪ್ಡೇಟ್ ಕೊಡ್ತಾನೆ ಅವರೇ. ಇವ್ರೊಂದು ಕಡೆಯಿಂದ ಅಪ್ಡೇಟ್ ಕೊಟ್ಟರು ಅಂದರೆ ಅವ್ರೊಂದು ಕಡೆಯಿಂದ ಅಪ್ಡೇಟ್ ಕೊಡ್ತಾವ್ರೆ. ಒಟ್ಟಿನಲ್ಲಿ ಫ್ಯಾನ್ಸ್ಗಳು ಸುಮ್ಮನೆ ಆದರೂ ಇವ್ರು ಸ್ಟಾರ್ಟ್ ಮಾಡ್ಕೊತವ್ರೆ. ಅದೇ ಧನಶ್ರೀ ಅವರು ಒಂದು ಪೋಸ್ಟ್ನ ಹಾಕೊಂಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಜೊತೆಗೆ ನಿನ್ನೆ ರಾತ್ರಿ ಇನ್ನೂ ಒಂದು ಪೋಸ್ಟ್ನ ಹಾಕೊಂಡಿರೋದು ನಮ್ಮ UZ ಭಯ್ಯ ಅವರು. ಏನು ಪಕ್ಕ ಶ್ಯೂರ್ ಆಗಿ ಕ್ಲಾರಿಟಿ ಕೊಟ್ಟಿಲ್ಲ, ಅವ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಧನಶ್ರೀ ಅವ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಇವರು ಅಷ್ಟೇ ಅವ್ರ ಬಗ್ಗೆ ಮೆನ್ಷನ್ ಏನು ಮಾಡಿಲ್ಲ ಅವರ ಸ್ಟೋರಿಲಿ. ನನ್ನ ಹಸ್ಬೆಂಡ್ ಅಂತ, ಇವ್ರು ನನ್ನ ವೈಫ್ ಅಂತ, ಆ ಥರ ಎಲ್ಲ ಏನೂ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಡಿವೋರ್ಸ್ ರಿಲೇಟೆಡ್ ಕೂಡ ಯಾವುದೇ ಮಾತು ಕೂಡ ಇವರು ಅಫಿಷಿಯಲಿ ಇನ್ನೂ ಆಡಿಲ್ಲ. ಬಟ್ ಒಂದಂತೂ ಸತ್ಯ, ಇವರ ಎರಡು ಪೋಸ್ಟಲ್ಲೂ ಕೂಡ ಗೊತ್ತಾಗ್ತಾ ಇದೆ ಏನೂ ಸರಿ ಇಲ್ಲ ಅಂತ. ಯಾಕಂದರೆ ಅಲ್ಲಿ ಹಾಕ್ಕೊಂಡಿದ್ದಾರೆ ಚಾಲ್ ಅವರು ಆಸ್ ಎ ಸನ್, ಆಸ್ ಎ ಬ್ರದರ್ ಅಂತ ಹಾಕೊಂಡಿದ್ದಾರೆ, ಆಸ್ ಎ ಹಸ್ಬೆಂಡ್ ಅಂತ ಏನು ಹಾಕೊಂಡಿಲ್ಲ. ಸೊ ಇದು ತೋರಿಸುತ್ತೆ ಇಬ್ಬರ ಮಧ್ಯೆ ಏನೂ ಸರಿ ಇಲ್ಲ ಅಂತ. ಚಾಲ್ ಭಯ್ಯ ಅವರು ಹೇಳಿರೋದು ಇಷ್ಟನೇ. ಅವರ ಸ್ಟೋರಿನ ಗಮನಿಸಿದಿರಾ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಫ್ಯಾನ್ಸ್ ಫಾರ್ ದೇರ್ ಅನ್ವೇವಿಂಗ್ ಲವ್ ಆ್ಯಂಡ್ ಸಪೋರ್ಟ್ ವಿತೌಟ್ ವಿಚ್ ಐ ವುಡಂಟ್ ಹ್ಯಾವ್ ಕಮ್ ದಿಸ್ ಫಾರ್. ಸುಮ್ಮನೆ ಕಥೆಗಳು ಗಾನಗಳನ್ನ ಹೊಡೆದಿದ್ದಾರೆ ಅಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಎಲಿವೇಶನ್ ಕೊಡಬೇಕಲ್ಲ. ಬಟ್ ದಿಸ್ ಜರ್ನಿ ಈಸ್ ಫಾರ್ ಫ್ರಮ್ ಓವರ್. ಇನ್ನೂ ಜರ್ನಿ ಮುಗ್ದಿಲ್ಲ ಗುರು, ನಂದು ಖತಮ್ ಆಗಿಲ್ಲ. ಏನೆಲ್ಲ ಖತಮ್ ಆಗಿರೋ ಥರನೇ ಆ ರೇಂಜಿಗೆಲ್ಲ ಪೋಟ್ರೆ ಮಾಡ್ತಿದ್ದಾರೆ. ನಾನು ಮುಗ್ದೋಯ್ತು, ನಂದು ಎಲ್ಲ ಸರ್ವನಾಶ ಆಗೋಗ್ಬಿಡ್ತು, ನನ್ನ ಲೈಫೇ ಹೋಗ್ಬಿಡ್ತು ಅನ್ನೋ ಥರ ಎಲ್ಲ ಆಗ್ತಾಯಿದ್ರೆ ಎಲ್ಲ ಕಡೆನೂ. ಏನೂ ಆಗಿಲ್ಲ ನನ್ನ ಲೈಫಲ್ಲಿ, ಏನು ಓವರ್ ಆಗಿಲ್ಲ. ಇನ್ನು ಸುಮಾರು ಓವರ್ಸು ನಾನು ಬೌಲಿಂಗ್ ಹಾಕೋದು ಬಾಕಿ ಇದೆ, ಎಂಟರ್ಟೈನ್ ಮಾಡೋದು ಫ್ಯಾನ್ಸ್ನ ಬಾಕಿ ಇದೆ, ಇಂಡಿಯನ್ ಟೀಮ್ಗೆ ಆಡೋದು, ಜೊತೆಗೆ ನನ್ನ ಟೀಮ್ಗೆ ಆಡೋದು ಬಾಕಿ ಇದೆ ಅನ್ನೋ ಥರ ಹಾಕಿದ್ದಾರೆ. ಸೊ ಇವಾಗ ಏನೆಲ್ಲ ಪೋಟ್ರೆ ಮಾಡ್ತಿದ್ದಾರೆ, ಚಾಲ್ ಭಯ್ಯ ಏನೋ ಸ್ವಲ್ಪ ಹುಡ್ಕೊಂಬಂದ್ಬಿಟ್ಟು ಅದು ಇದು ಕಾರಲ್ಲೆಲ್ಲ ಕೂತ್ಕೊಂಡು ಒಂಥರ ತೇಲಾಡ್ಕೊಂಡು ಚಾಲ್ ಭಯ್ಯನ ಲೈಫೇ ಖತಮ್ ಮಾಡ್ಬಿಡ್ಲು ಧನಶ್ರೀ ಅದು ಇದು ಅನ್ನೋ ಥರ ಎಲ್ಲ ಇವಾಗೆಲ್ಲ ಏನು ಪೋಟ್ರೆ ಮಾಡಿದ್ದಾರೆ ಸ್ವಲ್ಪ ಜನ. ಆ ಥರ ಆ ಮಟ್ಟಿಗೆಲ್ಲ ಏನೂ ಆಗಿಲ್ಲ, ಒಟ್ಟಲ್ಲಿ ಒಂದು ರೇಂಜಿಗೆ ಆಗಿದೆ. ಬಟ್ ಆ ಮಟ್ಟಿಗೆ ನನ್ನ ಲೈಫೇ ಮುಗಿದೋಯ್ತು, ನನ್ನ ಕೆರಿಯರೇ ಬರ್ಬಾದಾಗೋಗ್ಬಿಡ್ತು, ನಾನು ಡಮಾರ್ ಆಗೋಗ್ಬಿಟ್ಟಿದ್ದೀನಿ, ಝೀರೋ ಆಗೋಗ್ಬಿಟ್ಟಿದ್ದೀನಿ ಅನ್ನೋ ಥರ ಎಲ್ಲ ಏನೂ ಇಲ್ಲ. ನಾನು ಎಂಟರ್ಟೈನ್ ಸ್ಟಿಲ್ ಮಾಡ್ತೀನಿ ಫ್ಯಾನ್ಸ್ಗಳನ್ನ ಅಂತ ಹೇಳಿದ್ದಾರೆ. ಆ್ಯಂಡ್ ಇವ್ರು ಹೇಳ್ತಾರೆ ಅದೇ, ವೈಲ್ ಐ ಆಮ್ ಪ್ರೌಡ್ ಆಫ್ ಟು ಬಿ ಎ ಸ್ಪೋರ್ಟ್ಸ್ ಮ್ಯಾನ್, while I am proud to be a sportsman, I am also a son, a brother and a friend. ಇಷ್ಟೇ ಅಲ್ಲೇ ಮೆನ್ಷನ್ ಮಾಡೋದು ನೋಡಿ, ಐ ಆಮ್ ಆಲ್ಸೋ ಎ ಸನ್, ಅ ಬ್ರದರ್ ಆ್ಯಂಡ್ ಎ ಫ್ರೆಂಡ್ ಅಷ್ಟೇ ಅಂತಂದರೆ ಐ ಆಮ್ ನಾಟ್ ಎ ಹಸ್ಬೆಂಡ್ ಮೆಟೀರಿಯಲ್ ಆಗಿ ಉಳ್ಕೊಂಡಿಲ್ಲ ನಾನು ಇನ್ನೂ ಅನ್ನೋ ಥರ ಹಾಕಿದರೆ. ಧನಶ್ರೀ ಅವರ ಪೋಸ್ಟಲ್ಲೂ ಕೂಡ ಅದೇ ಥರನೇ ಇತ್ತು. ಸೊ ಅವರು ಕೂಡ ಎಲ್ಲೂ ಹಸ್ಬೆಂಡ್ ಆಗಲಿ ನನ್ನ ವೈಫ್ ಅಂತನಾಗಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ಇವ್ರು ಮೆನ್ಷನ್ ಮಾಡಿದ ತಕ್ಷಣ ಐ ಅಂಡರ್ಸ್ಟ್ಯಾಂಡ್ ದ ಕ್ಯೂರಿಯಾಸಿಟಿ ಸರೌಂಡಿಂಗ್ ರೀಸೆಂಟ್ ಇವೆಂಟ್ಸು. ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ರ ಫ್ಯಾನ್ಸ್ಗಳಂತೂ, ನನ್ನ ತಮ್ಮದಿರ ಆಗ್ತಂಗಿದ್ರೆ ಎಲ್ಲ ಕ್ಯೂರಿಯಸ್ ಆಗಿದ್ರೆ ನನ್ನ ಲೈಫಲ್ಲಿ ಏನಾಗ್ತಿದೆ, ನನ್ನ ಪರ್ಸ್ನಲ್ ಥಿಂಗು ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಕಾಯ್ದಿದ್ದೀರಾ. ಏನಾರು ಮೂಮೆಂಟ್ ಆಗುತ್ತೆ, ನಾನು ಮಾಹಿತಿ ಕೊಡ್ತೀನಿ ಅಥವಾ ಅವ್ರು ಮಾಹಿತಿ ಕೊಡ್ತಾರೆ, ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಿದ್ದೀರಾ. ನನಗೆ ಅರ್ಥ ಆಗುತ್ತೆ. ಎಲ್ಲರಿಗೂ ವಿಷಯ ಪಾಸಿಟಿವೋ ನೆಗೆಟಿವೋ ಸ್ವಲ್ಪ ಮಸಾಲ ಅನ್ನೋದು ಬೇಕು, ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ, ಗೊತ್ತು, ನಾನು ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು ಅಂತ ಹೇಳಿದ್ದಾರೆ. ಆ್ಯಂಡ್ ಐ ಹ್ಯಾವ್ ನೋಟಿಸ್ ಸರ್ಟನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಸ್ಪೆಕ್ಯುಲೇಟಿಂಗ್ ಆನ್ ಮ್ಯಾಟರ್ಸ್ ದಟ್ ಮೇ ಆರ್ ಮೇ ನಾಟ್ ಬಿ ಟ್ರೂ ಅನ್ನೋ ಥರ ಹಾಕಿದ್ದಾರೆ ಅಂತಂದರೆ, ಸೊ ಇದು ಇಟ್ಸ್ ನಾಟ್ ಟ್ರೂ ಅನ್ನೋ ಥರ ಹಾಕಿತ್ತು ಅಂತಂದರೆ ನಮಗೆ ಕನ್ಕ್ಲೂಡ್ ಮಾಡ್ಬೋದಾಗಿತ್ತು. ನೀವೆಲ್ಲ ಏನೇನು ಮಾತಾಡ್ಕೊಂತೀರ ಅದು ನಿಜ ಅಲ್ಲ ಅನ್ನೋ ಥರ. ಮೇ ಆರ್ ಮೇ ನಾಟ್ ಬಿ ಟ್ರೂ ಅನ್ನೋದು ಇವಾಗ ವಿರಾಟ್ ಕೊಹ್ಲಿ ಬೈದಿದ್ದಾರೆ ಅಂತ ಧನಶ್ರೀಗೆ, ಅನುಷ್ಕಾ ಬೈದಿದ್ದಾರೆ ಅಂತ ಧನಶ್ರೀಗೆ, ಇವರು ಪ್ರಾಪರ್ಟಿಗೆ ಇದ್ಕೊಂಡು ಹೋಗ್ತಿದ್ದಾರೆ ಅಂತ ಧನಶ್ರೀಗೆ, ಅದು ಇದು ಅನ್ನೋ ಥರ. ಸೊ ಅದೆಲ್ಲ ಟ್ರೂ ಇಲ್ಲದೆ ಇರ್ಬೋದು. ಬಟ್ ಮೇ ಬಿ ಟ್ರೂ ಅಂತ ಹಾಕೊಂಡಿದ್ದಲ್ಲ, ಮೇ ಆರ್ ಮೇ ನಾಟ್ ಬಿ ಟ್ರೂ. ಮೇ ಬಿ ಟ್ರೂ ಅನ್ನೋದು ಇಬ್ಬರ ಮಧ್ಯೆ ಏನೂ ಸರಿ ಇಲ್ಲ. ಸೊ ಇದು ಮೇ ಬಿ ಟ್ರೂ, ಇದು ಪಕ್ಕಾ ಟ್ರೂನೇ, ಅದು ಗೊತ್ತಾಗ್ತಿದೆ. ಇವರ ಪೋಸ್ಟ್ ಎಲ್ಲ ಇವರೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಐ ಆಮ್ ಹಸ್ಬೆಂಡ್ ಅಂತ ಏನು ಮೆನ್ಷನ್ ಮಾಡಿಲ್ಲ, ಸನ್, ಬ್ರದರ್, ಫ್ರೆಂಡ್ ಅಂತ ಮೆನ್ಷನ್ ಮಾಡಿದರೆ ಅಷ್ಟೇ. ಸೊ ಇದು ಕ್ಲಾರಿಟಿ ಕೊಟ್ಟಿದೆ. ಎಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಬೇಕು, ಪರ್ಸ್ನಲ್ ಲೈಫು ಪರ್ಸ್ನಲ್ ಆಗೇ ಬಿಡಬೇಕು. ಅವರು ಕೂಡ ಧನುಷ್ ಅವರು ಕೂಡ ಅದೇ ಥರನೇ ಹಾಕೊಂಡಿದ್ರು. ನಾನು ಯಾರಿಗೂ ಏನು ಹೇಳಬೇಕಾಗಿಲ್ಲ, ಯಾರಿಗೂ ಜಡ್ಜ್ಮೆಂಟ್ ಕೊಡಬೇಕಾಗಿಲ್ಲ, ಯಾರಿಗೂ ವ್ಯಾಲಿಡೇಷನ್ ಕೊಡಬೇಕಾಗಿಲ್ಲ, ಹಿಂಗಾಗಬೇಕಾಗಿಲ್ಲ ಹಂಗಾಗಬೇಕಾಗಿಲ್ಲ, ನನ್ನ ಲೈಫು ನನ್ನ ಪರ್ಸ್ನಲ್ಲು, ಓಂ ನಮ ಶಿವಾಯ ಅಂತ ಹಾಕ್ಬಿಟ್ಟಿದ್ರು. ಥರ ಕ್ಯಾರೆಕ್ಟರ್ ಸೂಟ್ ಆಗದಿರೋ ಅಂತ ಡೈಲಾಗ್ ಎಲ್ಲ ಹಾಕ್ಬಿಟ್ಟಿದ್ರು ಧನಶ್ರೀ ಅವರು. ಚಾಲ್ ಕೊಟ್ಟಿರೋ ಉತ್ತರ ಇಷ್ಟ ಗುರು. ಆಸ್ ಎ ಸನ್, ಮೈನಾಗಿ ಆಸ್ ಎ ಸನ್ ಹೇಳಿದ್ದಾರೆ. ಅವತ್ತು ಕೂಡ ಅವ್ರು ಹಾಕೊಂಡಿದ್ದ ಪೋಸ್ಟ್ ಅದೇನೇ, ನಾನು ನಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತರಬೇಕು ಅನ್ನೋ ಥರ ಪೋಸ್ಟ್ಗಳನ್ನೇ ಹಾಕೊಂಡಿದ್ದವರು. ನಮ್ಮ ಮನೇಲಿ ಏನು ಕಲಿಸಿದ್ದಾರೆ ಅಂತ ಅಂದರೆ,
ಚೆನ್ನಾಗಿ ಬಾಳೆ ಬದುಕೋದನ್ನ, ಯಾರಿಗೂ ಕೂಡ ಕೆಟ್ಟದನ್ನ ಬಯಸ್ತಾ ಇರೋಂಥದ್ದನ್ನ ನಮ್ಮನೇಲಿ ಕಲಿಸಿದ್ದಾರೆ. ಆ್ಯಂಡ್ ಶಾರ್ಟ್ಕಟ್ನ ಹಿಡಿದೇ ಇರೋಂಥದ್ದನ್ನ ನಮ್ಮನೇಲಿ ಕಲಿಸಿದ್ದಾರೆ. ಸೊ ಶಾರ್ಟ್ಕಟ್ ಅನ್ನೋ ಒಂದು ಪದನ ಇಲ್ಲಿ ಒತ್ತಿ ಹೇಳಿದ್ದಾರೆ ಇವರು. ಶಾರ್ಟ್ಕಟ್ ಅನ್ನೋದನ್ನ ಉಪಯೋಗಿಸಿದ್ದಾರೆ. ಶಾರ್ಟ್ಕಟ್ ಹಿಡಿಬಾರ್ದು, ಅಡ್ಡದಾರಿ ಹಿಡಿಬಾರ್ದು ಅನ್ನೋಂಥದ್ದನ್ನ ಇವರು ಪ್ರಿಸೈಸಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನು ಹೇಳೋದಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾರ್ಟ್ಕಟ್ ಅನ್ನೋದನ್ನ ಮೆನ್ಷನ್ ಮಾಡಿರೋದ್ರಿಂದ, ಅಡ್ಡದಾರಿ ಹಿಡಿಬಾರ್ದು ಅನ್ನೋದನ್ನ ಮೆನ್ಷನ್ ಮಾಡಿರೋದ್ರಿಂದ, ಸೊ ಇಲ್ಲಿ ಯಾಕೋ ಅವ್ರಿಗೆ ಇದು ಎಂಪ್ಲಾಯ್ಸ್ ಅನ್ನೋ ಥರ ಕಾಣಿಸ್ತಾ ಇದೆ. ಓಕೆ, ಏನೋ ಸೋಷಲ್ ಮೀಡಿಯಾ ಕಿತ್ತಾಟ ಅಂತೂ ನಡೀತಿದೆ ಗುರು. ಅವರಿಬ್ಬರ ಮಧ್ಯೆ ಏನೇನು ಆಗ್ತಿದೆ ಪರ್ಸ್ನಲಾಗಿ ಯಾರಿಗೂ ಕೂಡ, ನಿಮಗೂ ಕೂಡ ಗೊತ್ತಿರಲ್ಲ, ನನಗೂ ಕೂಡ ಗೊತ್ತಿರಲ್ಲ. ಅವರು ಒಬ್ಬರಿಗೆ ಮಾತ್ರ ಗೊತ್ತಿರುತ್ತೆ, ಅವ್ರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಂ, ಎಲ್ಲರೂ ಆರಾಮಾಗಿರಿ, ಯಾರು ಕೂಡ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಫ್ಯಾನ್ಸ್ಗಳೆಲ್ಲ. ನನಗೇನೂ ಆಗಿಲ್ಲ, ನೀವು ಎಲ್ಲ ಓವರ್ ಕತೆ ಮುಗಿದೋಯ್ತು, ಚಾಪ್ಟರ್ ಬಂದಾಗೋಗ್ಬಿಡ್ತು, ಅದಾಯ್ತು ಇದಾಯಿತು ಅನ್ನೋ ಥರ ಎಲ್ಲ ಪೋಟ್ರೆ ಮಾಡ್ತಿದ್ರಲ್ಲ, ಇದು ನಮ್ಮ ಫ್ಯಾಮಿಲಿಗೆ ಸಿಕ್ಕಾಪಟ್ಟೆ ಅಲ್ಟ್ ಆಗ್ತಿದೆ. ಆ ಥರ ಎಲ್ಲ ಪೋಟ್ರೆ ಮಾಡೋದಕ್ಕೆ ಹೋಗಬೇಡಿ. ಏನೂ ಆಗಿಲ್ಲ, ನಾನು ಇನ್ನೂ ಓವರ್ ಆಗಿಲ್ಲ, ಇನ್ನೂ ಬೇಜಾನ್ ಓವರ್ಸ್ ಹಾಕೋದು ನನಗೆ ಬಾಕಿ ಇದೆ ಅನ್ನೋ ಥರ ಹೇಳಿದರೆ. ಬಟ್ ಸೀರಿಯಸ್ಲಿ ಇದೊಂಥರ ಪಾಪ ಸ್ಯಾಡ್ ಅಂತ ಅನಿಸುತ್ತೆ. ಯು ಡಿಸರ್ವ್ ಬೆಟರ್ ಅಂತ ಅನಿಸುತ್ತೆ. ಚಾಲ್ ಬೈ ಡಿಸರ್ವ್ಡ್ ಬೆಟರ್ ಅಂತ ಅನಿಸುತ್ತೆ. ಇವಾಗಾಗಿದ್ದೆಲ್ಲ ಆಯಿತು, ಇವರು ಕೊಡೋಷ್ಟು ಕೊಟ್ಟಿದ್ದಾರೆ, ಅವರು ಕೊಡೋಷ್ಟು ಕೊಟ್ಟಿದ್ದಾರೆ. ಹೋಟೆಲ್ ಜನಕ್ಕಂತೂ ಇದರಿಂದ ಇದೇನು ಪಾಠ ಕಲ್ತ್ಕೊಂತಾರೋ ಏನು ಕಲ್ತ್ಕೊಂತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಎಲ್ಲ ಹುಡುಗಿದೇ ತಪ್ಪು ಅಂದರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಈ ಕೇಸಲ್ಲಿ ನಾನು ಹೇಳ್ತಾ ಇಲ್ಲ, ಹುಡುಗರದು ಕೂಡ ಕೆಲವೊಂದು ಟೈಮು ತಪ್ಪಿದ್ದೇ ಇರುತ್ತೆ. ಸ್ವಲ್ಪ ಜನ ಹೇಳ್ತಿರಲ್ಲ ಇವರು ಎಲ್ಲ ಹುಡುಗರು ಒಂದೇನಾಗಿರೋ ಅಂತ, ಅದೇ ರೀತಿ ಹೇಳ್ತಿರೋದು. ಎಲ್ಲ ಹುಡುಗರು ಕೂಡ ಒಂದೇ ಥರ ಏನಿರೋದಿಲ್ಲ. ಈ ಕೇಸಲ್ಲಿ ಹುಡುಗಿ ಆ್ಯಂಗಲಿಂದನೇ ಸ್ವಲ್ಪ ಯಾಕೋ ಏನೇನೋ ಆಗಿರೋ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಚಾಲು ಅವರು, ನಾನು ಸನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಫ್ರೆಂಡ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ನಾನು ಬ್ರದರ್ ಆಗಿರೋದಕ್ಕೆ ಇಷ್ಟಪಡ್ತೀನಿ, ಹಸ್ಬೆಂಡ್ ಹತ್ರ ಮೆನ್ಷನೇ ಮಾಡಿಲ್ಲ. ಸೊ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ, ಏನು ಜಾಸ್ತಿ ಹೇಳಬೇಕಾಗಿಲ್ಲ. ಚಾಲು ಅವರು ಇಷ್ಟ ಹಾಕಿದ್ರೆ ಅಷ್ಟು ಅರ್ಥ ಇದೆ ಅದರಲ್ಲಿ. ಹುಡುಗರ ಹುಷಾರು ಕಂಡ್ರು, ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಹುಷಾರಾಗಿರಿ. ಇದೆಲ್ಲ ನೋಡಾದ್ಮೇಲೆ ನಮ್ಮ ಕ್ರಿಕೆಟರ್ಸ್ನೇ ಸಿಕ್ಕಾಪಟ್ಟೆ ಬುದ್ಧಿ ಕಲಿಸ್ತಾವ್ರೆ ನಮಗೆ ಅಲ್ವಾ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.